ದೇವರ ಫೋಟೋಗಳನ್ನು ಏನು ಮಾಡಬೇಕು? ಹಳೆಯ ಒಡೆದಿರೋ ಫೋಟೋಗಳನ್ನು ಮನೆಯಲ್ಲಿ ಇಟ್ಟರೆ ದೋಷವೇ? ಶಾಸ್ತ್ರ ಏನು ಹೇಳುತ್ತದೆ? ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ನಿಮ್ಮ ಮನೆಯಲ್ಲಿ ಹಳೆಯ ದೇವರ ಫೋಟೋಗಳು, ಹರಿದ ಚಿತ್ರಗಳು ಅಥವಾ ಒಡೆದ ಫ್ರೇಮ್ಗಳಿವೆಯೇ? ಅವುಗಳನ್ನು ಏನು ಮಾಡಬೇಕು ಎಂಬ ಗೊಂದಲ ನಿಮಗೆ ಇದೆಯೇ? ಕೆಲವರು ಕಸದ ಬುಟ್ಟಿಗೆ ಹಾಕಬೇಡಿ ಎನ್ನುತ್ತಾರೆ, ಇನ್ನು ಕೆಲವರು ನದಿಗೆ ಬಿಡಬೇಕು ಎನ್ನುತ್ತಾರೆ, ಮತ್ತೆ ಕೆಲವರು ಮನೆಯಲ್ಲೇ ಇಟ್ಟರೆ ದೋಷ ಎಂದು ಹೇಳುತ್ತಾರೆ. ಹಾಗಾದರೆ ನಿಜವಾಗಿ ಒಡೆದ ಫೋಟೋಗಳನ್ನು, ಹಳೆಯ ಫೋಟೋಗಳನ್ನು ಏನು ಮಾಡಬೇಕು? ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಸಾಂಪ್ರದಾಯಿಕವಾಗಿ ಅನುಸರಿಸುವ ಕೆಲವು ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ, ದೇವರ ಚಿತ್ರಗಳನ್ನು ಗೌರವದಿಂದ ಕಾಣುವ ಸಂಪ್ರದಾಯ. ದೇವರ ಚಿತ್ರಗಳು ಭಕ್ತಿಯ ಸಂಕೇತ. ಅವು ಹಳೆಯದಾದರೂ ಗೌರವದಿಂದ ನಿರ್ವಹಿಸುವುದು ನಮ್ಮ ಸಂಸ್ಕೃತಿಯ ಭಾಗ. ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಣೆಗಳು ಬದಲಾಗಬಹುದು. ಭಾಗ 2. ಯಾವಾಗ ದೇವರ ಫೋಟೋ ಬದಲಾಯಿಸಬೇಕು? ಚಿತ್ರ ಹರಿದಿದ್ದರೆ, ಫ್ರೇಮ್ ಸಂಪೂರ್ಣ ಒಡೆದಿದ್ದರೆ, ಬಣ್ಣ ಮಾಸಿದ್ದರೆ, ಪೂಜೆಗೆ ಬಳಸಲು ಯೋಗ್ಯವಾಗಿರದ ಸ್ಥಿತಿಯಲ್ಲಿದ್ದರೆ, ಹೊಸ ಚಿತ್ರ ಇಟ್ಟು ಹಳೆಯ ಚಿತ್ರವನ್ನು ಗೌರವದಿಂದ ವಿಸರ್ಜಿಸಬಹುದು. ಭಾಗ 3. ಹಳೆಯ ಫೋಟೋಗಳನ್ನು ಏನು ಮಾಡಬಹುದು? ಸಾಂಪ್ರದಾಯಿಕವಾಗಿ ಕೆಲವರು ಅನುಸರಿಸುವ ವಿಧಾನಗಳು. ಮೊದಲನೇದಾಗಿ, ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ದೇವಸ್ಥಾನದಲ್ಲಿ ವಿಚಾರಿಸಿ ನೀಡುವುದು, ಅಲ್ಲಿ ಸ್ವೀಕರಿಸಿದರೆ ಮಾತ್ರ. ಎರಡನೇದಾಗಿ, ಗೌರವದಿಂದ ಸುರಕ್ಷಿತವಾಗಿ ಸಂಗ್ರಹಿಸಿಡುವುದು. ಮೂರನೇದಾಗಿ, ಮರದ ಕೆಳಗೆ ಅಥವಾ ಶಾಂತವಾದ ಸ್ಥಳದಲ್ಲಿ ಗೌರವದಿಂದ ವಿಸರ್ಜಿಸುವ ಸಂಪ್ರದಾಯ ಕೆಲವು ಕಡೆ ಇದೆ. ಗಮನಿಸಿ, ಎಲ್ಲ ದೇವಾಲಯಗಳು ಹಳೆಯ ಫೋಟೋಗಳನ್ನು ಸ್ವೀಕರಿಸುವುದಿಲ್ಲ. ಮೊದಲು ಸಂಬಂಧಿತ ದೇವಸ್ಥಾನದಲ್ಲಿ ವಿಚಾರಿಸುವುದು ಉತ್ತಮ. ಭಾಗ 4. ಮಾಡಬಾರದ ಕೆಲಸಗಳು. ದೇವರ ಚಿತ್ರಗಳನ್ನು ಕಾಲಿನ ಕೆಳಗೆ ಬೀಳುವಂತೆ ಬಿಡಬೇಡಿ. ಅವಮಾನವಾಗುವ ರೀತಿಯಲ್ಲಿ ಎಸೆಯಬೇಡಿ. ಅಶುಚಿ ಸ್ಥಳದಲ್ಲಿ ಇಡಬೇಡಿ. ಇವುಗಳ ಮೇಲೆ ಬೇರೆ ವಸ್ತುಗಳನ್ನು ರಾಶಿ ಮಾಡಬೇಡಿ. ಭಾಗ 5. ಜನರಲ್ಲಿರುವ ತಪ್ಪು ನಂಬಿಕೆಗಳು. ಹಳೆಯ ಫೋಟೋ ಮನೆಯಲ್ಲಿ ಇದ್ದರೆ ಕಷ್ಟ ಬರುತ್ತದೆ ಎಂಬ ಮಾತು ಎಲ್ಲೆಡೆ ಒಂದೇ ರೀತಿಯಲ್ಲಿ ಅಂಗೀಕರಿಸಲ್ಪಟ್ಟ ಧಾರ್ಮಿಕ ನಿಯಮವಲ್ಲ. ಮುಖ್ಯವಾದುದು ಭಕ್ತಿ, ಗೌರವ ಮತ್ತು ಸ್ವಚ್ಛತೆ. ಭಾಗ 6. ಆಧ್ಯಾತ್ಮಿಕ ಸಂದೇಶ. ದೇವರು ಚಿತ್ರದಲ್ಲಷ್ಟೇ ಇರುವುದಿಲ್ಲ. ಭಕ್ತಿ, ಸತ್ಕರ್ಮ ಮತ್ತು ಸತ್ಯನಿಷ್ಠೆಯಲ್ಲಿಯೂ ದೇವರನ್ನು ಕಾಣಬಹುದು. ಚಿತ್ರಗಳನ್ನು ಗೌರವದಿಂದ ನೋಡಿಕೊಳ್ಳುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಮನೆಯ ಸಂಪ್ರದಾಯ ಏನು? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಓಂ ನಮಃ ಶಿವಾಯ.